ಸಾದಾ ಉಪ್ಪಿಟ್ಟು ತಿಂದು ತಿಂದು ಬ್ಯಾಸರ ಬಂದಿತ್ತಂದ್ರೆ ಹಿಂಗೆ ಒಂದು ಸಲ ಈ ಉಪ್ಪಿಟ್ಟು ಮಾಡಿ ನೋಡ್ರಿ. ಉಪ್ಪಿಟ್ಟು ಇಷ್ಟ ಇಲ್ಲಂತ ಮೂಗು ಮುರಿಯೋರ್ನು ಕೇಳಿ ಕೇಳಿ ಮಾಡಿಸ್ಕೊಂಡು ತಿನ್ನೋದಂತೂ ಪಕ್ಕ ಅದ ರೀ. ನಡೀರಿ ಮತ್ತು ಹೆಂಗೆ ಮಾಡೀನಂತ ತೋರಿಸ್ತೀನಿ ರೀ. ಒಂದು 3 ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡೇನಿ ರೀ. ಹೋಳಿ ಈ ಮಿಕ್ಸಿ ಜಾರ್ನಾಗ ಹಾಕ್ಬಿಡ್ತೀನಿ ರೀ. ಹಾಗೆ ಒಂದು 4 ಒಣಮೆಣಸಿನ್ಕಾಯಿಗೆ ತೊಳೆದು ಇದ್ರಾಗ ಹಾಕ್ಬಿಡ್ತೀನಂತ್ರಿ. ಚಂದ ನುಣ್ಣಗೆ ರುಬ್ಕೊಂಡು ತಂದು ಸೈಡಿಗೆ ಇಟ್ಬಿಡ್ತೀನಂತ್ರಿ. ಒಂದು ಪ್ಯಾನಿನಾಗ ಇಲ್ಲಿ 1 ಬಟ್ಟಲು ಮೀಡಿಯಮ್ ರವೆ ತೊಗೊಂಡೇನಿ ರೀ. ಅದೇ ರೀ ಬಾಂಬೆ ರವೆ ಅಂತೇವಲ್ರಿ, ಅದು ತೊಗೊಂಡಿನಿ. ಬೇಕಾದ್ರೆ ನೀವು ಬನ್ಸಿ ರವೆನೂ ತೊಗೋಬೋದು, ನಡೀತದ. ಇಲ್ಲಿ 1 ಚಮಚ ಎಣ್ಣೆ ಹಾಕಿಬಿಡ್ತೀನಿ ರೀ. ಬೇಕಾದ್ರೆ ನೀವು ಡ್ರೈನೂ ಹುರ್ಕೋಬೋದು. ಆದರೆ ನಾನು ಎಣ್ಣೆ ಹಾಕಿ ಒಂದು 3-4 ನಿಮಿಷ ಸಣ್ಣ ಉರಿನಾಗ ಕೈ ಬಿಡಲ್ದಂಗೆ ಕೈ ಆಡಿಸ್ಕೊತ ಸ್ವಲ್ಪ ಕೆಂಪಗಾಗತನ ಹುರಿದು ಇದಕ್ಕೂ ಸೈಡಿಗೆ ಎತ್ತಿಡ್ತೀನಿ ರೀ. ಕಡಾಯಿನಾಗ ಈಗ ಎಣ್ಣೆ ಹಾಕ್ತೀನಿ ರೀ. ಒಂದು 2-3 ಚಮಚ ಎಣ್ಣೆ ಹಾಕ್ಲತ್ತೀನಿ ರೀ. ಎಣ್ಣೆ ಚಲೋ ಬಿಸಿ ಆಯ್ತಂದ್ರೆ ಇದ್ರಾಗ ಸಾಸಿ ಮತ್ತು ಜೀರಿಗೆಗೆ ಹಾಕ್ಬಿಡ್ತೀನಂತ್ರಿ. ಇವಕ್ಕೆ ಸ್ವಲ್ಪ ಕೆಂಪಗಾಗತನ ಹುರಿದೇನು ಮಾಡ್ತೀನಿ ರೀ. ಒಂದಿಷ್ಟು ಕಡ್ಲಿ ಬ್ಯಾಳೆ ಮತ್ತು ಉದ್ದಿನ ಬೇಳೆಗೆ ಹಾಕ್ಬಿಡ್ತೀನಂತ್ರಿ. ಇವಕ್ಕೂ ಸಣ್ಣ ಉರಿದಾಗ ಕೆಂಪಗಾಗತನ ಸ್ವಲ್ಪ ಕುರ್ಕುರಾಗತನ ಹುರಿತೀನಂತ್ರಿ. ಈಗ ಇದ್ರಾಗ 1 ಉಳ್ಳಾಗಡ್ಡಿ ಹೋಳಿ ಸೇರಿಸ್ಲತ್ತೀನಿ ರೀ. ಹಾಗೆ ಇಲ್ಲಿ ಹಸಿ ಮೆಣಸಿನ್ಕಾಯಿ ಮತ್ತು ತುರಿದಿದ್ದು ಶುಂಠಿ ಹಾಕ್ಲತ್ತೀನಿ ರೀ. ಮತ್ತು ಕರಿಬೇವನ್ನು ಸೇರಿಸ್ಬಿಡ್ತೀನಂತ. ಈಗ ಇವಕ್ಕೆಲ್ಲ ಸ್ವಲ್ಪ ಹುರಿತೀನಂತ್ರಿ. ಮೀಡಿಯಮ್ ಉರಿನಾಗ ಹುರ್ಕೋಬೇಕಾಗ್ತದೆ. ಉಳ್ಳಾಗಡ್ಡಿ ಜಾಸ್ತಿ ಇಷ್ಟ ಅಂದರೆ ಜಾಸ್ತಿ ಹಾಕೋರಿ. ಉಪ್ಪಿಟ್ಟಿಗೆ ಉಳ್ಳಾಗಡ್ಡಿ ಮಸ್ತ್ ಟೇಸ್ಟ್ ಕೊಡ್ತದ್ರಿ. ಹೀಗಾಗಿ ಉಳ್ಳಾಗಡ್ಡಿ ಜಾಸ್ತಿ ಹಾಕ್ಕೊಂಡ್ರೂ ನಡೀತದೆ. ಈಗ ಇದ್ರಾಗ ಸ್ವಲ್ಪ ಇಲ್ಲಿ ಕಾಜು ಹಾಕ್ಲತ್ತೀನಿ ರೀ. ಅದೇ ರೀ ಗೋಡಂಬಿ ಸೇರಿಸೀನಿ ರೀ. ಮತ್ತು ಕ್ಯಾರೆಟು ಹೋಳಿ ಹಾಕ್ಲತ್ತೀನಿ ರೀ. ಹಾಗೆ ಕ್ಯಾಪ್ಸಿಕಮ್ನು ಸೇರಿಸ್ಬಿಡ್ತೀನಂತ್ರಿ. ಇಷ್ಟ ಇಲ್ಲಂದ್ರೆ ಬಿಡ್ರಿ. ಹಾಗೆ ಹಸಿ ಬಟಾಣಿನೂ ಹಾಕ್ಬಿಡ್ತೀನಂತ. ಎಲ್ಲ ಹಾಕಿದ್ಮೇಲೆ ಈಗ ಇವಕ್ಕೆ ಸ್ವಲ್ಪ ಹುರಿಬೇಕಾಗ್ತದೆ. ಒಂದು 2-3 ನಿಮಿಷ ನಾನು ಇವಕ್ಕೆ ಹುರಿತೀನಂತ್ರಿ. 2-3 ನಿಮಿಷ ಹುರಿದಾದ್ಮೇಲೆ ಈಗೇನು ನಾವು ರುಬ್ಬಿಟ್ಟಿದ್ದೇವಲ್ರಿ ಟೊಮೆಟೊ ಮತ್ತು ಒಣಮೆಣಸಿನ್ಕಾಯಿ, ಅದು ತಂದು ಇದ್ರಾಗ ಹಾಕ್ಬಿಡ್ತೀನಂತ. ಇದು ಹಾಕಿದ್ಮೇಲೆ ಒಂದು ಸಲ ಚೆಂದ ಕಲಿಸ್ಕೊತೀನಂತ್ರಿ ನಾನು. ಮತ್ತು ಕುದಿಲಾಕ್ಬಿಡ್ತೀನಂತ. ಕುದಿಬೇಕು, ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ರಿ. ಹಿಂಗಾಗಿ ಕುದಿಲತ್ತಂದ್ರೆ ಏನು ಮಾಡ್ತೀನಿ ರೀ, 2 ಬಟ್ಟಲು ನೀರು ಇದ್ರಾಗ ಸೇರಿಸ್ಬಿಡ್ತೀನಂತ. ನೀರು ಹಾಕಿದ್ಮೇಲೆ ಚಂದ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಂತ. ಈಗ ಇದ್ರಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಲತ್ತೀನಿ ರೀ. ಹಾಗೆ ಸ್ವಲ್ಪ ಇಲ್ಲಿ ಸಕ್ಕರೆನೂ ಹಾಕ್ಬಿಡ್ತೀನಂತ. ಎಲ್ಲ ಹಾಕಿದ್ಮೇಲೆ ಚಂದ ಕಲಿಸಿ ಕುದಿಲಾಕ್ ಬಿಟ್ಬಿಡ್ತೀನಂತ್ರಿ. ಹಿಂಗೆ ಸಳಮಳ ಅಂತ ಕುದಿಲತ್ತಂದ್ರೆ ಒಂದು ಸಲ ಹಿಂಗೆ ಮಿಕ್ಸ್ ಮಾಡಿ ಈ ಹುರಿದಿಟ್ಟಿದ್ದು ಏನು ರವೆ ಅದಲ್ರಿ, ಅದು ತಂದು ಇದ್ರಾಗ ಹಾಕ್ತೀನಂತ್ರಿ. ಒಂದೇ ಸಲಕ್ಕೆ ಹಾಕ್ಲಕ್ಕೆ ಹೋಗ್ಬಾರ್ದ್ರಿ. ಉಪ್ಪಿಟ್ಟಿಗೆ ಉರಿ ಸಣ್ಣದಿಟ್ಟು ಸ್ವಲ್ಪ ಹಾಕೋತಾ ಹೋಗ್ಬೇಕ್ರಿ. ಇಲ್ಲಾಂದ್ರೆ ಗಂಟಾಗ್ಬಿಡ್ತದೆ. ಸಣ್ಣ ಉರಿನಾಗೆ ಇದಕ್ಕೆ ಚಂದ ನಾವೀಗ ಮಿಕ್ಸ್ ಮಾಡ್ಕೋಬೇಕಾಗ್ತದ್ರಿ. ನೋಡಿರಿ, 1 ಬಟ್ಟಲು ರವಾಕ 2.5 ಬಟ್ಟಲು ನೀರು ಬೇಕಾಗ್ತದೆ. ನಾ ಇಲ್ಲಿ 2 ಬಟ್ಟಲು ನೀರು ಮತ್ತು 1 ಬಟ್ಟಲು ಟೊಮೆಟೊ ಪ್ಯೂರಿ ಸೇರಿಸಿದಲ್ರಿ. ಹೀಗಾಗಿ ನಾನು 2 ಬಟ್ಟಲೆ ನೀರು ಹಾಕೀನಿ. ಮತ್ತು ಮ್ಯಾಲಿಂದು ಒಂದಿಟ್ಟು ತುಪ್ಪ ಮತ್ತು ಕೊತ್ತಂಬರಿ ಹಾಕಿ ಇದಕ್ಕೆ ಚಂದ ಕಲಿಸ್ತಾರ ಆಯ್ತು ರೀ. ನಮ್ಮದು ಖಮ್ಮಂದು ಇಲ್ಲಿ ಉಪ್ಪಿಟ್ಟು ರೆಡಿಯಾಗಿಬಿಡ್ತದ್ರಿ. ನೀವು ಒಂದ್ಸಲ ಟ್ರೈ ಮಾಡಿರಿ. ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಸಿಗ್ತೀನಂತ್ರಿ. ಥ್ಯಾಂಕ್ ಯು.